ಡ್ರೈವರ್ ಸೋಫೆ ಗೋ ಗೋ. ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ್ರೂ ಅವ್ರ ಪವರ್ ಏನಂತ ಗೊತ್ತಾಯ್ತಾ? ಗೆಳೆಯ, ಶಬಾಷ್. ಹೋಗ್ಲಾ. ಆಫ್ಟರ್ ಆಲ್ ನೀನು ಮನೆ ಬಾಗಿಲಿಗೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದೀಯಾ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ಏನು ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಕೆಲ್ ಸಗಣಿ ಎತ್ತೋ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ, ಮಾಡಯ್ಯ ನೋಡೋಣ. ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವುದಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನೀ ನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು. ನಿನ್ ತಂಗಿ ಗಂಡ ನಾನೊಬ್ಬ ಮನೆ ಬಾಗ್ಲಲ್ಲಿ ಕಾಯ್ತಾನೆ ಇದ್ದೀನಿ, ನೀ ಹಂಗೆ ಹೋಯ್ತಾ ಇದೆಯಲ್ಲ. ಮನೆ ಒಳಗ್ ಬಂದು ಏನಾದ್ರು ಓಸಿ ತಿನ್ಕೊಂಡು ಹೋಗೋ ಬಾ. ಕೂಸೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರ್ಬೇಕು, ಬರೋನ್ಗೆ ಹಸ್ವು ಇರ್ಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನ್ಗೆ ಹಸ್ವಿಲ್ಲ. ನಮ್ದು ಪಾಳ್ಯಗಾರರ ವಂಶ, ನಮ್ ಪರಂಪರೆನೆ ತಲೆ ಎತ್ಕೊಂಡು ಓಡಾಡೋ ಪರಂಪರೆ. ಅದೇ ತರ್ಸಾಂಗ್ ಮಾಡಿಗಿಡ್ಬಿಟ್ಯಾ? ನೀನ್ ಕೊಡೋ ತೀರ್ಪು ನನ್ ಮಗನ್ಗೆ ಅನ್ನೋದ್ಕಿಂತ ನಿನ್ ತಂಗಿ ಮಗನ್ಗೆ ಅನ್ನೋದನ್ನ ಮರಿಬೇಡ. ತೀರ್ಪು ನಮ್ ಪರವಾಗಿರ್ಬೇಕು. ಯಾವ್ರು ಪಾಳೆಗಾರ ಮನೇಲಿ ಜೀತ ಮಾಡೋ ಜನ ನಾವು. ಅವ್ರ ಹಾಕೋ ಗಂಜಿಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಕಳಿಯೋ ಬಡಪಾಯಿಗಳು. ಅವ್ರ ನೆರಳನ್ ಸಾಕ್ಸ್ಕೊಳ್ಳೋ ಯಾಕ್ತ ಕೂಡ ನಮ್ಗಿಲ್ಲ ದಣಿ. ಅದಾದ್ರಾಗೆ ಅವ್ರ ಮಗ ಅವ್ರ ನನ್ನ ಮಗಳು ಬಾಳ ಹಾಳು ಮಾಡ್ಬಿಟ್ರು ದಣಿ. ನನ್ನ ಮಗಳು ಬಾಳ ಹಾಳು ಮಾಡ್ಬಿಟ್ರು ದಣಿ. ಸಾಕ್ಷಿ ಏನಾರ ಮಡಗಿದೆಯಲ್ಲ? ಸಾಕ್ಷಿ ನಾನಿವನಿ ದೇವ್ರು. ಹುಡುಗಿಗ್ ನೀನೇನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು ದೇವ್ರು. ನಿನ್ನ ಮಾತು ನಡೆಯೋಕಿಲ್ಲ. ನಾನ್ ನೋಡ್ದೆ ದೇವ್ರು. ನೀನೇನಾಗ್ಬೇಕು? ಸೋದರತೆ ಸಂಬಂಧ. ಸ್ವಂತದವ್ರ ಸಾಕ್ಷಿ ಪಂಚಾಯತಿ ನಡೀಕಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಏನ್ ನೋಡ್ಬೇಕಂತ?
ಬಿಟ್ಟಿ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟೆಲ್ಲ. ನಮ್ ತಾವ ಕೆಲಸ ಮಾಡೋರ್ಗೆ ಉಡೋಕ್ ಬಟ್ಟೆನು ಮಲ್ಗೋಕ್ ಮಂದಿರಿಗೆನು ನಾವೇ ಕೊಡೋದು. ಆ ಮಂದಿರಿಗೆ ನಾವು ಮಲ್ಕೊಳ್ಳೋದು ಯಾವ ನ್ಯಾಯ? ಯಾರಲ್ಲ ಅಲ್ಲಿ ಆ ದೇವ್ರ ಕುತ್ಕಲಿರೋ ಅರಿಶಿನ ದಾರ ತತ್ತಾರಲ್ಲ ಬಾವ, ತೀರ್ಪನ್ನ ಬದಲಾಯಿಸು. ಏನೇ ಹಂಗ್ ನೋಡ್ತಾ ಇದ್ದ? ನಾನು ಮಗನಿಗೆ ಹೆಣ್ ಕೊಡೋದಕ್ಕೆ ಒಬ್ಬರಿಗೆ ತುಂಬಾ ಚಿನ್ನ ತುಂಬಿಕೊಂಡು ಬಾಳ್ಳೆಗಾರ ವಂಶನೇ ಕಾಯ್ತಾ ಇದ್ದೆ. ಏನೋ ನನ್ನ ಮಗ ಅವಳನ್ನ ಹಂಗ್ ಮುಟ್ಬಿಟ್ಟು ಅನ್ಬಿಟ್ಟು ಅವಳು ಕುತ್ತಿಗೆಗೆ ಅವನ ಕೈಲೇ ತಾಳಿ ಕಟ್ಟಿಸ್ತಾ ಇದ್ಯಾ? ಈ ವಯಸ್ಸಿನಲ್ಲಿ ಯಾರೋ ಮಾಡಿದಿರೋ ತಪ್ಪೇನೋ ಅವ್ನು ಮಾಡಿಲ್ಲ. ಅಷ್ಟಕ್ಕೆ ಈ ಕೀಳ್ ಜಾತಿ ನಾಯಿನ ನನ್ ಸೊಸೆ ಮಾಡ್ಕೊಂತೇನೋ? ಯಾವುದ ಜಾತಿ? ಎಲ್ಲೈತೆ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರಿ ಸತ್ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕ್ಲಾಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲೇ 4 ಜಾತಿಗಳಿರ್ತವೆ. ಒಳ್ಳೇದಿನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ, ಒಳ್ಳೆ ಕೆಲಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ, ಇವನ್ನೆಲ್ಲ ಓದ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರೋರ್ನ ಕಂಡ್ರೆ ಕನಿಕರ ತೋರ್ಸೋನು, ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು. ಅದಕ್ಕೆ ಎಲ್ರು ಕಾಲಿಗೆ ನಮಸ್ಕಾರ ಮಾಡೋದು. ಮೊದಲು ಮನುಷ್ಯನಾಗ್ ಬಾಳ್ಬೇಕು. ಅದ್ಬಿಟ್ಟು ಅವನು ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತು ನಂಬೋದಿಲ್ಲ. ನರಸಿಂಹ ಕಟ್ಲ ತಾಳಿ. ಕಟ್ಲ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತರದಲ್ಲಿ ಅಚ್ಚೊತ್ತಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ.